ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮ ರಮೇಶ್ ಮಾಡುವ ನಮಸ್ಕಾರಗಳು. ಸೊ ಈಗಾಗಲೇ ನಿಮ್ಮ ರಮೇಶ್ ಅಕಾಡೆಮಿ ಆ್ಯಪ್ನಲ್ಲಿ ಓದಬೇಕು ಒಂದು ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಮಾದರಿ ಟೆಸ್ಟನ್ನು ನಡೆಸಲಾಗಿತ್ತು. ಇವತ್ತು ಕೂಡ ಅಂದರೆ 30/11/2025 ಮತ್ತೊಂದು ಮಾದರಿ ಟೆಸ್ಟನ್ನು ನೀಡಲಾಗಿದೆ. ಸಂಪೂರ್ಣವಾಗಿ ಉಚಿತವಾಗಿರ್ತದೆ. ಸೊ ನೀವು ಹೇಗೆ ಜಾಯ್ನ್ ಆಗಬೇಕು ಅಂತಂದ್ರೆ ರಮೇಶ್ ಅಕಾಡೆಮಿ ಆ್ಯಪ್ ಅಂತಕ್ಕಂಥದ್ದನ್ನು ಮೊಬೈಲ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಟೆಸ್ಟನ್ನು ನೀವು ಪಡ್ಕೋಬೋದು. ಸಂಪೂರ್ಣವಾಗಿ ಪಠ್ಯಕ್ರಮ ಆಧಾರಿತವಾಗಿ ಈ ಒಂದು ಟೆಸ್ಟ್ ರಚನೆ ಆಗಿರ್ತೈತಿ. ಸೊ ಹಾಗಾಗಿ ಮುಂಬರುವಂಥ ಪರೀಕ್ಷೆಗೆ ಬಹಳಷ್ಟು ಉಪಯುಕ್ತಕಾರಿ. ಸೊ ಯಾವ ರೀತಿಯಾಗಿ ಟೆಸ್ಟನ್ನು ತೆಗೆದುಕೊಳ್ಬೋದು ಎನ್ನುವಂಥ ವಿಚಾರಗಳನ್ನು ನಾನು ಮುಂದಿನ ಒಂದು ಈ ಹಂತದಲ್ಲಿ ತಿಳಿಸ್ತಾ ಬರ್ತೀನಿ. ಸೊ ಹಾಗಾಗಿ ಎಲ್ಲರೂ ಕೂಡ ಅಟೆಂಡ್ ಆಗಿರಿ ಮತ್ತು ಯಾವ ರೀತಿ ನಿಮ್ಮ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ತಯಾರಿ ನಡೀತಾ ಇದೆ ಅನ್ನೋದನ್ನು ಪರೀಕ್ಷಿಸ್ಕೋಬೋದು. ಸೊ ಹಾಗಾದರೆ ನೋಡೋಣ ಯಾವ ರೀತಿ ಟೆಸ್ಟನ್ನು ತೆಗೆದುಕೊಳ್ಳೋದನ್ನು ನಾನು ಈಗ ಮುಂದಿನ ಹಂತದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ನಿಮ್ಮ ಮೊಬೈಲ್ನ ಪ್ಲೇಸ್ಟೋರಿಂದ ರಮೇಶ್ ಅಕಾಡೆಮಿ ಆ್ಯಪನ್ನು ಡೌನ್ಲೋಡ್ ಮಾಡಿದ ತಕ್ಷಣ ಈ ಥರ ಕಂಡುಬರುತ್ತೆ. ಸೊ ಈ ಥರ ನೀವು ನೋಡ್ಕೋಬೋದು. ಇಲ್ಲಿ ಮೇಲ್ಗಡೆನೇ ಏನಪ್ಪ ಅಂದರೆ ಸ್ಕ್ರೋಲ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಇಲ್ಲಿ ಸ್ಟೇಟ್ ಲೆವೆಲ್ ಫ್ರೀ ಟೆಸ್ಟ್ ಅಂತಿದೆ ನೋಡಿರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಏನು ಅಂದರೆ ವ್ಯೂ ಕೋರ್ಸ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿರಿ. ಸೊ ಇಲ್ಲಿ ಈ ಥರ ಗಮನಿಸ್ಕೋಬೋದು. ಈಗಾಗಲೇ ಟೆಸ್ಟನ್ನು ಹೇಗೆ ತೆಗೆದುಕೊಳ್ಳೋದು ಅನ್ನೋದು ಒಂದು ವಿಡಿಯೋ ಕೂಡ ಹಾಕಲಾಗಿರ್ತದೆ. ಸೊ ಇಲ್ಲಿ ಈಗಾಗಲೇ ನಾನು ಆಗಲೇ ಒಂದು ಟೆಸ್ಟನ್ನು ತೆಗೆದುಕೊಂಡಿದ್ದೀನಿ, ಸಮಾಜ ವಿಜ್ಞಾನ, ಇನ್ನು ಗಣಿತ ವಿಜ್ಞಾನ ಇದೆ. ಸೊ ನಿಮಗೇನಪ್ಪ ಅಂದರೆ ಈ ಥರ ಓಪನ್ ಬದಲು ಅಟೆಂಪ್ಟ್ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಕ್ಲಿಕ್ ಮಾಡಿದ ತಕ್ಷಣ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಬರುತ್ತೆ, ಇದನ್ನು ಕ್ಲಿಕ್ ಮಾಡಿ. ಸೊ ಇವಾಗ ಏನಾಗುತ್ತೆ, ಪ್ರಶ್ನೆಗಳು ನಿಮಗಿಲ್ಲಿ ಕಾಣೋಕ್ಕೆ ಶುರುವಾಗ್ತದೆ. ಇದನ್ನು ಓದ್ಕೊಂಡು ಕೆಳಗಿನ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅನ್ನೋದನ್ನು ನೀವು ನೀಡ್ತಾ ಹೋಗಬಹುದು. ಓಕೆ. ಸೊ ಇದೇ ರೀತಿ ಏನಪ್ಪ ಅಂದರೆ ಸಂಪೂರ್ಣವಾಗಿ ಮೇಲ್ಗಡೆ ಗಮನಿಸ್ಕೊಡ್ರಿ, ಇಂಗ್ಲೀಷ್ ಅಂತ ಇದೆ, ಸೀದಾ ಸೆಕ್ಷನ್ಗೆ ಇಂಗ್ಲೀಷ್ ಕೂಡ ಹೋಗ್ಬೋದು. ಶೈಕ್ಷಣಿಕ ಮನೋವಿಜ್ಞಾನ ಅಂತ ಇದೆ, ಅದನ್ನು ಹೋಗ್ಬೋದು. ಈ ಥರ ಸೆಕ್ಷನ್ ವೈಸು ಹೋಗ್ಬೋದು. ಕೊನೆಗೆ ಆಲ್ ಅಂತ ಬರುತ್ತೆ. ಸೊ ಇಲ್ಲಿ ಎಲ್ಲ ಪ್ರಶ್ನೆಗಳೇನಪ್ಪ ಅಂದರೆ ನಿಮಗೆ ಒಂದೇ ಕಡೆ ಬರೋಕ್ಕೆ ಶುರುವಾಗ್ತದೆ. ಓಕೆ. ಸೊ ಈ ಥರ ಬಂದಮೇಲೆ ಲಾಸ್ಟಿಗೆ ಸಬ್ಮಿಟ್ ಅಂತ ಬರುತ್ತೆ. ಇಲ್ಲಿ ಲೆಫ್ಟ್ ಸೈಡ್ಗಡೆ ಮೇಲ್ಗಡೆ ರೈಟ್ ಸೈಡ್ ಮೇಲ್ಗಡೆ ಗಮನಿಸ್ಕೋಬೋದು, 3 ಡಾಟ್ಸ್ ಇದೆ, ಇದನ್ನು ಕ್ಲಿಕ್ ಮಾಡ್ತೀರಾ. ಇಲ್ಲಿ ಸೆಕ್ಷನ್ ವೈಸ್ ಏನಪ್ಪ ಅಂದರೆ ನಿಮ್ಗೆ ಕ್ವಶನ್ಸ್ಗಳು ಕೂಡ ಕಾಣ್ತಾವೆ, ಎಷ್ಟು ಕ್ವಶನ್ಗೆ ನೀವು ಆನ್ಸರ್ ಮಾಡಿರಿ ಅನ್ನುವಂಥದ್ದು. ಕೊನೆಗೆ ಸಬ್ಮಿಟ್ ಟೆಸ್ಟ್ ಅಂತ ಇದೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ ನಂತರ ಸಬ್ಮಿಟ್ ಟೆಸ್ಟ್ ಅಂತ ಕೊಡಿ. ಆವಾಗ ಯಾವ್ಯಾವ ಸೆಕ್ಷನ್ನಲ್ಲಿ ನೀವು ಎಷ್ಟೆಷ್ಟು ಕ್ವಶನ್ಗೆ ಆನ್ಸರ್ ಮಾಡಿದಿರಿ ಅನ್ನೋದು ಕೂಡ ತೋರಿಸುತ್ತದು. ಇದು ಆದಮೇಲೆ ಎಸ್ ಅಂತ ಕೊಡಿ. ಅವಾಗೇನಾಗತ್ತೆ, ಟೆಸ್ಟ್ ಸಬ್ಮಿಟ್ ಆಗುತ್ತೆ. ಇದು ಆದಮೇಲೆ ನಿಮಗೆ ರಾತ್ರಿ 9:00 ಇದ್ರ ರಿಸಲ್ಟ್ ಗೊತ್ತಾಗತ್ತೆ. ಓಕೆ. ಆವಾಗ ನೀವೇನು ಮಾಡ್ಬೋದು, ಇದ್ರ ರಿಸಲ್ಟನ್ನು ನೋಡ್ಕೋಬೋದಾಗಿರ್ತೈತಿ. ಓಕೆ. ಸೊ ಈ ರೀತಿ ಈ ಟೆಸ್ಟ್ ಬರುತ್ತೆ ಸ್ನೇಹಿತರೆ, ಎಲ್ಲರೂ ತೆಗೆದುಕೊಳ್ಳಿ. ಲಾಸ್ಟ್ ಟೈಮ್ ಏನಪ್ಪ ಅಂದ್ರೆ 23ನೇ ತಾರೀಕಿಗೆ ಟೆಸ್ಟ್ ನಡೆಸಿದ್ವಿ, ಬಹಳ ಅಭೂತಪೂರ್ವವಾಗಿರುವಂಥ ಒಂದು ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಸೊ ಇದನ್ನು ಕೂಡ ಏನಪ್ಪ ಅಂದರೆ ಟೆಸ್ಟ್ ತೆಗೆದುಕೊಳ್ಳಿ. ನೀವು ಎಷ್ಟರ ಮಟ್ಟಿಗೆ ನಿಮ್ಮ ತಯಾರಿ ನಡೆಸ್ತಾ ಇದ್ದೀರ ಅನ್ನೋದು ಗೊತ್ತಾಗ್ತದೆ. ಅದ್ರ ಜೊತೆಗೆ ನಿಮ್ಮ ಸ್ನೇಹಿತರು ಯಾರೇ ಇದ್ದರೂ ಅವ್ರಿಗೂ ಕೂಡ ತಿಳಿಸ್ತಾ ಬನ್ನಿ. ಸೊ ಎಲ್ರಿಗೂ ಆಲ್ ದ ಬೆಸ್ಟ್. ಧನ್ಯವಾದ ಸ್ನೇಹಿತರೆ.